ಕುದುರೆ ಇದೆ, ಬಣ್ಣ ಬಣ್ಣದ ಕುದುರೆ ಇದೆ, ಬಿಲ್ಲು ಬಾಣ ಇದೆ, ಕೆಂಪು ಕುದುರೆ ಇದೆ, ಕಪ್ಪು ಕುದುರೆ ಇದೆ, ಬಿಳಿ ಕುದುರೆ ಇದೆ. ಇದೇನಿದೆ ಹಿಂಗಿದೆ? ಇವೆಲ್ಲವೂ ಸಾಂಕೇತಗಳಾಗಿವೆ. ಕುತೂಹಲನ ಮೂಡಿಸುವಂತ ವಿಷಯಗಳು ಇರೋದ್ರಿಂದ ಅದನ್ನು ಓದಬೇಕು ಅನ್ಸ್ತದೆ. ಸೊ ಇದು ಕಥೆನ ನಿಜವಾಗ್ಲೂ ನಡೀತಕ್ಕಂಥ ಪುಸ್ತಕ. ಇದು ಚರಿತ್ರೆ, ಇತಿಹಾಸದಲ್ಲಿ ನಡೆದದ್ದನ್ನ ಮುಂದೆ ಹಾಕ್ಲಿಕ್ಕೆ ನೋಡ್ತೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ರೆವಲೇಷನ್ ರಿವೀಲ್. ಪ್ರಕಟಣೆ 6ನೇ ಅಧ್ಯಾಯ 4ನೇ ವಚನದಲ್ಲಿದ್ದೇವೆ. ಈ 4ನೇ ವಚನವನ್ನ ನಾವು ಓದುವಾಗ, ಕಳೆದ ಕಾರ್ಯಕ್ರಮದಲ್ಲಿ ಮೊದಲನೆಯ ಆದಿಸಭೆಯು ಅದರ ಅವಧಿ ಮುಗಿದಾಗ 2ನೆಯ ಸಭೆಯು ಶುರುವಾದಾಗ ಕೆಂಪು ಬಣ್ಣವನ್ನು ಸೂಚಿಸ್ತಕ್ಕಂಥ ಕುದುರೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಿದ್ದೇವೆ. ತುಂಬ ಚೆನ್ನಾಗಿ ಹೇಳಿದ್ರು ಪಾಸ್ಟರ್ ಪ್ರಸನ್ನ ಅವರು. ಬಿಳಿ ಕುದುರೆಯು ಕೆಂಪು ಕುದುರೆಯಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ತದ್ವಿರುದ್ಧವಾಗಿ ಪರಿಶುದ್ಧತೆಯ ಕಡೆಯಲ್ಲಿ ಇದ್ದಂಥ ಸಭೆಯು ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುವುದನ್ನು ನಾವು ನೋಡ್ತೇವೆ. ಈಗಾಗಲೇ ಆ ಕೆಂಪು ಬಣ್ಣದ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಆದಾಗ್ಯೂ ಈ ದಿನದ ಕಾರ್ಯಕ್ರಮವನ್ನು ಮೊದಲನೇ ಸಾರಿ ನೋಡ್ತಾ ಇರ್ತಕ್ಕಂಥವರಿಗೆ ಈ ಒಂದು 2ನೇ ಸಭೆ ಮತ್ತು ಈ ಕೆಂಪು ಬಣ್ಣ, ಈ ಕುದುರೆಯ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಏಕೆಂದರೆ ಈ ದಿನದ ಚರ್ಚೆ ನಾವು ಕುದುರೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಆದರೆ ಈ ದಿನದಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥವರಿಗೋಸ್ಕರ ದಯವಿಟ್ಟು ಈ ಕೆಂಪು ಬಣ್ಣ ಮತ್ತು ಕುದುರೆಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಒಂದು ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಅದೇನಂದ್ರೆ, ಸಭೆ ಬಿಳಿಯಿಂದ ಕೆಂಪಿಗೆ ಹೋಗ್ತದೆ ಅಂದರೆ ಅದು ಸಭಿಕರನ್ನ, ವಿಶ್ವಾಸಿಗಳನ್ನ ಸೂಚಿಸ್ತದೆ. ಯಾಕಂದ್ರೆ ಸಭೆ ಅಂದ್ರೆ ನಾವೇ. ಎಲ್ಲಿ ತನಕ ಮೊದಲನೇ ಸಭೆಯಲ್ಲಿ ಆ ಒಂದು ಉತ್ತಮ ದರ್ಜೆಯ ವಿಶ್ವಾಸಿಗಳಿದ್ರು, ನೀತಿಯನ್ನು ಸ್ವೀಕಾರ ಮಾಡ್ತಕ್ಕಂಥ ವಿಶ್ವಾಸಿಗಳಿದ್ದು, ಮೊದಲನೇ ಶತಮಾನದಲ್ಲಿಯೇ ಸ್ಟೆಫೇನನು ಕಲ್ಲೆಸೆದು ಕೊಲ್ಲಲ್ಪಟ್ಟನು. ಮೊದಲನೇ ಶತಮಾನದಲ್ಲೇ ಪೇತ್ರ ಮತ್ತು ಇನ್ನು ಅನೇಕ ಶಿಷ್ಯರು ಮರಣವನ್ನು ಹೊಂದಿದ್ದನ್ನು ನೋಡ್ತೇವೆ. ಹಾಗೆ ಆ ಮೊದಲನೇ ಶತಮಾನದಿಂದ ಕೆಂಪು ಕುದುರೆಗೆ ಬರುವಾಗ ಕೆಂಪು ಕುದುರೆಯಲ್ಲಿ ಒಂದು ಸಾಕಷ್ಟು ಬದಲಾವಣೆ ಆಗ್ತದೆ. ಬದಲಾವಣೆಗಳು ಎಷ್ಟಾಗ್ತದೆ ಎಂಬುದಾಗಿ ಹೇಳುವಾಗ ಒಬ್ಬರು ಹೇಳ್ತಾರೆ, ದಿಸ್ ಈಸ್ ದ ಟೈಮ್ ವಿ ಸಿ ದ ಡೆವಲಪ್ಮೆಂಟ್ ಆಫ್ ಅಪೋಸ್ಟಸಿ ಇನ್ ದ ಚರ್ಚ್. ಅಪೋಸ್ಟಸಿ ಅಂದರೆ ಧರ್ಮಭ್ರಷ್ಟತೆ. ಧರ್ಮವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಧರ್ಮವನ್ನು ಸಂಪೂರ್ಣವಾಗಿ ಅವರು ಜನಗಳಿಗೆ ತಪ್ಪುದರಿಂದ ದುಷ್ಟತನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅದಕ್ಕೋಸ್ಕರ ತಾನೇ ರೋಮಪುರದ 8:2-28 ನಾವು ಓದದ್ದು, ಕೆಲವರು ನಾವು ಒಳ್ಳೆಯವರಾಗಿದ್ದೇವೆ, ನಾವು ನೀತಿವಾಗಿದ್ದಾಗಿದೆ ಎಂಬುದಾಗಿ ಹೊರಗೆ ಮಾತ್ರ ಅವರು ನೀತಿವಂತಿಕೆಯನ್ನು ತೋರಿಸ್ತಕ್ಕಂಥದ್ದು. ಆದರೆ ಸ್ವಾಮಿ ಹೇಳ್ತಾನೆ, ನೀವು ಹೊರಗೆ ಇರತಕ್ಕಂಥದ್ದು ನೀತಿವಲ್ಲ, ಒಳಗಡೆ ನೀತಿಯಾಗಿರ್ಬೇಕು ಎಂಬುದಾಗಿ. ಈ ನಡುವೆ ಫಸ್ಟ್ ನಾನು ಈ ಯೂಟ್ಯೂಬ್ನಲ್ಲಿ ಟಿವಿಗಳೆಲ್ಲ ನೋಡಿದ್ದೀನಿ, ಬಹಳಷ್ಟು ಬೋಧಕರುಗಳು ಅಪೋಸ್ಟಲ್ ಎಂಬತಕ್ಕಂಥ ಹೆಸರನ್ನ ಅವರ ಹೆಸರಿಗೆ ಜೋಡಣೆ ಮಾಡ್ಕೊಂಡಿದ್ದಾರೆ. ಈ ನಡುವೆ ಐ ಸಿ ದೆಮ್ ಲಾಟ್ ಆಫ್ ಪೀಪಲ್ ಕಾಲ್ ದೆಮ್ಸೆಲ್ವ್ಸ್ ಆಸ್ ಅಪೋಸ್ಟಲ್ ಡೆನಿಸ್, ಅಪೋಸ್ಟಲ್ ರಾಜದಾಸ್ ಅಂತ ದೇ ರೈಟ್. ನಾನು ತೀರ್ಪು ಹೇಳ್ತಾ ಇಲ್ಲ, ಅದು ಅವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪಿಲ್ಲದೆ ಅವರು ದೇವರಿಗೆ ಲೆಕ್ಕ ಕೊಟ್ಕೊಳ್ಳಿ. ಆದರೂ ಎಲ್ಲೋ ಒಂದು ಕಡೆ ಇದು ಸ್ವಲ್ಪ ಅತಿ ಆಯ್ತಲ್ಲ, ಏನಂತೀರ? ನಾವು ಆ ಸ್ಥಾನಕ್ಕೆ ಯೋಗ್ಯರು ಎಂಬುದಾಗಿ ಪರಿಗಣಿಸ್ಕೊಂಡಿದ್ದಾರೆ. ನಾವು ಅಪೋಸ್ತಲರೇ, ದೇವ್ರ ಸುವಾರ್ತೆ ಸಾವರೆಲ್ಲ ಅಪೋಸ್ತಲರು ಅಂತ ತಿಳ್ಕೊಂಡಿದ್ದಾರೆ. ಅದು ಅವರ ಅನಿಸಿಕೆ. ಈಗ ಒಂದು 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 ಸಭೆ ಇದೆ, ಅಪೋಸ್ತಲಿಕ್ ಸಭೆ ಅಂತ. ಅಪೋಸ್ತಲಿಕ್ ಸಭೆಯಲ್ಲಿರ್ತಕ್ಕಂಥ ಬೋಧಕರುಗಳೆಲ್ಲ ತಮ್ಮನ್ನ ಪಾಸ್ಟರ್ ಡೆನ್ನಿಸ್ ಎಂಬುದಾಗಿ ಕರ್ಕೊಳ್ಳಲ್ಲ, ಅಪೋಸ್ತಲ ಡೆನ್ನಿಸ್, ಶೆಪರ್ಡ್ ಅಂತ. ನಾನು ಅವ್ರನ್ನ ತೀರ್ಪು ಹೇಳ್ತಾ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ರಾಜಣ್ಣ ಹೇಳೋ ರೀತಿ ನಾವು ದೇವರ ಒಂದು ಸಂಗಡಿಗರಾಗಿ, ಅಫ್ಕೋರ್ಸ್ ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದರೂ ಆ ಪದಕ್ಕೆ ಸ್ವಲ್ಪ ತೂಕ ಇದೆ ಅಂತ ಮುಂದುವರಿಸಿ. ಅದು ಮಾತ್ರ ಅಲ್ಲ, ಈಗ ಅಪೋಸ್ತಲರು ಈಗ ಕೆಲವರು ರೆವರೆಂಡ್, ರೈಟ್ ರೆವರೆಂಡ್, ಮೋಸ್ಟ್ ರೈಟ್ ರೆವರೆಂಡ್,
ಅಂದರೆ ನಮ್ಮನ್ನು ಆ ಪರಿಶುದ್ಧತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಯಾಕಂದರೆ ಧರ್ಮಭ್ರಷ್ಟತೆ. ಧರ್ಮಭ್ರಷ್ಟತೆ ಅಂದರೆ ಇಲ್ಲ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ಹೇಳಿದ್ರಿ ಧರ್ಮಭ್ರಷ್ಟತೆ ಎಷ್ಟು ಹೆಚ್ಚಾದ ಕಾರಣದಿಂದ ಬಿಳಿ ಕೆಂಪಾಯಿತು. ಹೌದು. ಅದರಲ್ಲೂ ಈಗ ಧರ್ಮಭ್ರಷ್ಟತೆ ಅಂದರೆ ಏನು? ಪರಿಶುದ್ಧವಾಗಿರ್ತಕ್ಕಂಥದ್ದು ಪರಿಶುದ್ಧವಾಗಿ ಇಲ್ಲದೇ ಇರ್ತಕ್ಕಂಥದ್ದೇ ಧರ್ಮಭ್ರಷ್ಟತೆ. ಹೌದು. ಈಗ ನಾವು ಕಲ್ತಿದ್ದೇವೆ ಈ ಒಂದು ಅಪೋಸ್ಟಸಿ ಎಂಬತಕ್ಕಂಥ ವಿಚಾರ, ಅದರಲ್ಲೂ ಒಳಗೊಂದು ಹೊರಗೊಂದು. ಇದನ್ನು ನಾವು ಒಂದು ಕಾಮನ್ ಮ್ಯಾನ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ? ಈಗ ಒಂದು ಅವಿದ್ಯಾವಂತ ಸತ್ಯವನ್ನು ಈಗ ಅರ್ಥ ಮಾಡ್ಕೊಂಡಿದ್ದಾನೆ, ಆತನಿಗೆ ಈ ರೀತಿಯಾಗಿ ನಡೀತು ಒಂದು ಕಾಲದಲ್ಲಿ, ಈ ರೀತಿಯಾಗಿ ಈಗಲೂ ನಡೀತಾ ಇದೆ ಅನ್ನೋನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಪಾಸ್ಟರ್ ಪ್ರಸನ್ನ? ಈಗ ಸತ್ಯವನ್ನು ನಾವು ಸರಳವಾಗಿ ತಿಳಿಸಬೇಕು. ಒಂದು ಸತ್ಯ ಇದ್ದಾಗೆ ಹೇಳಬೇಕು ಜನಗಳಿಗೆ. ಇನ್ನೊಂದು ಏನಂದರೆ, ಈ ಒಂದು ಬದಲಾವಣೆ ಎಂಬತಕ್ಕಂಥದ್ದು ಮನುಷ್ಯರು ಮಾಡಿಕೊಂಡದ್ದು, ದೇವರಿಂದ ಬಂದ ಬದಲಾವಣೆ ಅಲ್ಲ. ಓಕೆ. ದೇವರು ನಿರಂತರಕ್ಕೂ ಹೀಗೇ ಇರಬೇಕೆಂಬುದಾಗಿದ್ದಾನೆ. ಮೊದಲನೇ ಸಭೆಯಲ್ಲಿ ಇದ್ದಂಥ ಆ ಒಳ್ಳೆಯ ಗುಣಗಳು ಎಲ್ಲ ಸಭೆಗಳಲ್ಲೂ ಇರಬೇಕೆಂಬುದಾಗಿ ದೇವರು ಬಯಸ್ತಾರೆ, ಹೌದಲ್ಲ? ಆದಾಮನಿಂದ ಈಗ ಹುಟ್ಟಿರೋ ಮಗು ಕೂಡ ಅದೇ ಒಳ್ಳೆಯವರಾಗೇ ಇರಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಆದ ಕಾಲಕ್ರಮೇಣ ಈಗ ಬಿದ್ದೋಗಿರೋ ಸೈತಾನ ಏನು ಮಾಡ್ತಾ ಇದ್ದಾನೆ ಅಂದರೆ, ಪವಿತ್ರವಾಗಿರುವ ಸಭೆಯನ್ನು ಅಪವಿತ್ರ ಮಾಡಲು ಇದೆಲ್ಲವನ್ನ ನುಸುಳಿಕೊಂಡು ಆಗ್ತಾ ಇದ್ದಾನೆ. ಈಗ ಈ ಸಭೆ ಬಿಳಿಯಿಂದ ಕೆಂಪಾಗಲಿಕ್ಕೆ ಕಾರಣ ಏನಂದರೆ ಸೈತಾನನ ಕುತಂತ್ರ, ಸೈತಾನನ ಒಂದು ಕೆಲಸ. ಈ ಸೈತಾನನ ಕೆಲಸಕ್ಕೆ ನೀವು ಬೀಳಬೇಡ್ರಿ ಎಂಬುದಾಗಿ ಸತ್ಯವೇದ ಹೇಳ್ತಕ್ಕಂಥದ್ದು. ಇಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತದೆ. ಎಫೆಸ ಸಭೆಗೂ ಒಂದು ಎಚ್ಚರಿಕೆಯನ್ನು ಕೊಡ್ತು. ಅದನ್ನು ಓದೋಣ. ಎಫೆಸದವರಿಗೆ 2ನೇ ಅಧ್ಯಾಯ 5ನೇ ವಚನ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ಸ್ಮರಣೆಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಬಿದ್ದೋಗಿದೆಯಾ? ನೀನು ಎಲ್ಲಿಂದ ಬಿದ್ದೆ, ಯಾಕೆ ಬಿದ್ದೆ, ಈಗ ಬೀಳ್ಲಿಕ್ಕೆ ಕಾರಣ ಏನು, ಇದನ್ನು ಅರ್ಥ ಮಾಡ್ಕೋ. ಪಶ್ಚಾತ್ತಾಪದಿಂದ ನೀನು ಮತ್ತೊಮ್ಮೆ ತಿರುಗಿಕೊಂಡು ನೂತನ ವ್ಯಕ್ತಿ ಆಗು. ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾದ ಸಂದೇಶ ಇರೋದು ಒಂದೇ, ಅದ್ಯಾವುದು? ಪಶ್ಚಾತ್ತಾಪ. ಯೇಸುಸ್ವಾಮಿ ಪಶ್ಚಾತ್ತಾಪದ ಬಗ್ಗೆ ಮಾತಾಡಿದ್ರು, ಸ್ನಾನಿಕನಾದ ಯೋಹಾನ ಬಗ್ಗೆ ಪಶ್ಚಾತ್ತಾಪದ ಬಗ್ಗೆ ಮಾತಾಡ್ದ, ಪೇತ್ರನು ಮಾತಾಡ್ದ. ಎಲ್ಲರ ಸಂದೇಶ ಇಷ್ಟೇ. ಇಲ್ಲಿ ಯೋಹಾನನು ಹೇಳ್ತಾ ಇದ್ದಾನೆ, ಇವಾಗ ಪಶ್ಚಾತ್ತಾಪದಿಂದ ಆ ಸಭೆ ಮತ್ತೊಮ್ಮೆ ಬಿಳಿಯ ಗುಣಗಳನ್ನು, ನೀತಿ ವಸ್ತ್ರಿಕೆಯನ್ನು ಒದ್ದುಕೊಳ್ಬೇಕು ಎಂಬುದಾಗಿ ನೋಡ್ತೀವಿ. ಸೊ ಇಲ್ಲಿ ಒಂದು ಟ್ರಾನ್ಸಿಷನ್ ಅಷ್ಟೇ, ಫ್ರಮ್ ರೆಡ್ ವೈಟ್ ಟು ರೆಡ್, ಬಿಳಿಯಿಂದ ಕೆಂಪಾಗಿದ್ದೀಯಾ, ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ, ನೀನು ಮತ್ತೊಮ್ಮೆ ತಿರುಗಿ ಬಾ. ಅದನ್ನೇ ತಾನೇ ಪ್ರಕಟಣೆಯಲ್ಲಿ ಬಿದ್ದಳೋ ಬ್ಯಾಬಿಲೋನ್ ಮಹಾನಗರಿ ಬಿದ್ದಳು, ಅಲ್ಲಿಂದ ಏನು ಮಾಡಿ ನೀವು 18 ಹೊರಗೆ ಬಾ ನನ್ನ ಪ್ರಜೆಗಳೇ ಯಾಕೆ. ಓಕೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಈ 4ನೇ ವಚನದಲ್ಲಿ ಅದರ ಮೇಲೆ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಹೇಳಬೇಕು. ನೀವು ಈಗಾಗಲೇ ಹೇಳಿದ್ರಿ, ಮೊದಲನೆಯ ಬಿಳಿ ಕುದುರೆಯ ಮೇಲೆ ಕೂತಿರ್ತಕ್ಕಂಥವ್ರು ಯೇಸು ಸ್ವಾಮಿ ಎಂತಕ್ಕಂಥದ್ದಾಗಿ ನೀವು ಹೇಳಿದ್ರಿ. ಈಗ ಈ ಕೆಂಪು ಕುದುರೆಯ ಮೇಲೆ ಕೂತಿರ್ತಕ್ಕಂಥವ್ರು ಯಾರು? ಕೆಂಪು ಕುದುರೆ ಮೇಲೆ ಕೂತಿರ್ತಕ್ಕಂಥವನು ಭೂಮಿಗೆ ಸಮಾಧಾನವನ್ನು ಕೊಡಬಾರದು ಎಂಬುದಾಗಿ ಹೇಳುವ ವ್ಯಕ್ತಿ. ಯಾರಿರಬಹುದು ಅಂತ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟರೆ ಯಾರು ಬೇಕಾದ್ರೂ ಬರೆದು ಬಿಡ್ತಾರೆ. ಹೌದು. ಓಕೆ. ಆದರೆ ಇದರಲ್ಲಿ ಬರುವ ಗುಣವನ್ನು ನೋಡಬೇಕು. ಈಗ ಹೆಚ್ಚು ಕಡಿಮೆ ನಮ್ಮ ಮೈಂಡ್ನಲ್ಲಿ ಬಿಳಿ ಕುದುರೆಯಲ್ಲಿ ಯೇಸುಸ್ವಾಮಿನೇ ಕೂತ್ಕೋಬೇಕು. ಯಾಕಂದರೆ ಯೇಸುಸ್ವಾಮಿ ಅಲ್ಲದೆ ನೀತಿಯನ್ನು ಕೊಡಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಕೆಂಪು ಕುದುರೆ ಮೇಲೆ ಸಮಾಧಾನವನ್ನು ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಅವನು ಹಿಂಸೆಯನ್ನು ಕೊಡ್ಲಿಕ್ಕೆ ಬರ್ತಕ್ಕಂಥದ್ದು, ಜನಗಳನ್ನು ದೊಬ್ಬಿಸ್ಲಿಕ್ಕೆ ಬರ್ತಕ್ಕಂಥದ್ದು. ಯಾಕೆಂದರೆ ಕಾಲಕ್ರಮೇಣವಾಗಿ ಒಳ್ಳೆಯ ಸಭೆ, ನೀತಿ ಉಳ್ಳ ಸಭೆ, ಪರಿಶುದ್ಧವಾದ ಸಭೆ ಬೆಳವಣಿಗೆ ಆಗಿ ಒಬ್ಬರಿಗೊಬ್ಬರು ತಪ್ಪನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ. ಇದನ್ನು ಮಾಡುವಾಗ ಕಲರ್ ಚೇಂಜ್ ಆಯಿತು ಅಲ್ವಾ? ಈಗ ಸೈನ್ಸ್ನಲ್ಲಿ ಕಲಿಸ್ತಾರಲ್ಲ, ಈ ಕಲರ್ಗೆ ಇದಾಕ್ರಿ ಹಿಂಗಾಗ್ತದೆ ಎಂಬುದಾಗಿ.
ಪಾಪವು ಹಾಗೆ. ಎಲ್ಲಿ ತನಕ ಆಯಿತು ಅಂದರೆ ಏಷಾಯ 1:18 ಏನು ಹೇಳ್ತಾರೆ, ನಿಮ್ಮ ಪಾಪ ಏನಾಗಬೇಕು? ಕಡು ಕೆಂಪಾಗಿರ್ಬೇಕು. ಕಡು ಕೆಂಪು ಆಗಿದ್ರೆ ಅಷ್ಟು ಸುಲಭ ಅಲ್ಲ. ಕಡು ಕೆಂಪು ಆಗಬೇಕಾದ್ರೆ ಅದೇನೇನೋ ಮಿಕ್ಸ್ ಮಾಡೋದು. ಈಗ ಪಾಪವು ಅಷ್ಟೇ, ಒಂದು ಪಾಪದಿಂದ ಇನ್ನೊಂದು ಪಾಪ, ಇನ್ನೊಂದು ಪಾಪದಿಂದ ಇನ್ನೊಂದು ಪಾಪ, ಹೀಗೆ ಪಾಪ ಬೆಳೆದುಕೊಂಡು ಏನಾಯಿತು ಅಂದರೆ ಎಷ್ಟರ ಮಟ್ಟಿಗೆ ಬಂತು ಅಂದರೆ ಸಮಾಧಾನವೇ ಇರಬಾರ್ದು ಭೂಮಿಯಲ್ಲಿ. ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವವರಾದರು. ಅದನ್ನೇ ತಾನೇ ಹೇಳ್ತಾ ಇದೆ 4ನೇ ವಚನದಲ್ಲಿ. ಸೊ ನಾವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಸಮಾಧಾನವನ್ನ ವಿರೋಧಿಸ್ತಕ್ಕಂಥ ವ್ಯಕ್ತಿಯು ಸೈತಾನಾಗಿರ್ಬೇಕು ಅಲ್ವೇ? ಖಂಡಿತವಾಗಿ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಎಲ್ಲಿ ಬಿಲ್ಲಿ ಕಾರಣ ಸೈತಾನನೇ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಓಕೆ. ಸೊ ಈ ಕೆಂಪು ಕುದುರೆ ಮೇಲೆ ಕೂತಿರ್ತಕ್ಕಂಥವನು ಸೈತಾನನು ಅಲ್ವೇ? ಹೌದು. ಓಕೆ, ಮುಂದುವರಿಸ್ಕೊಂಡು ಹೋಗೋಣ ಬನ್ನಿ. ಸಮಾಧಾನವನ್ನು ಬಿಡಬೇಕು ಎಂಬತಕ್ಕಂಥದ್ದನ್ನು ಆತನಿಗೆ ಯಾರು ಇದು ಕೊಟ್ಟರು? ಹೂ ಗೇವ್ ಹಿಮ್ ದ ಪವರ್ ಟು ಡೂ ದ್ಯಾಟ್? ಯಾರು ಕೊಡಬೇಕಾಗಿಲ್ಲ ಸೈತಾನನಿಗೆ. ಯಾಕಂದರೆ ಸೈತಾನ ಈ ಸೆಲ್ಫ್ ಮೇಡ್ ಅಂತಾರಲ್ಲ, ಅಧಿಕಾರವನ್ನು ತಾನೇ ಇಟ್ಕೊಂಡಿದ್ದಾನೆ. ಯಾತಕ್ಕೆ ಇಟ್ಕೊಂಡಿದ್ದಾನೆ ಅಧಿಕಾರವನ್ನು? ಕ್ರಿಸ್ತ ವಿರೋಧಿಗಳನ್ನು ಅವನ ಕಡೆ ಇಟ್ಟುಕೊಂಡು ನಾಶ ಮಾಡಲಿಕ್ಕೆ ಇಟ್ಕೊಂಡಿದ್ದಾನೆ ಅವನು. ಸೈತಾನನ ಉದ್ದೇಶ ಅದೇ. ಪರಲೋಕದಿಂದ ಬಿದ್ದ ದಿನದಿಂದ ಇಲ್ಲಿಯ ತನಕ ಸೈತಾನನ ಉದ್ದೇಶ ಏನಪ್ಪ? ಲೋಕದಲ್ಲಿ ಸಮಾಧಾನ ಇರಬಾರ್ದು, ಸಭೆಗಳಲ್ಲಿ ಸಮಾಧಾನ ಇರಬಾರ್ದು, ಕುಟುಂಬಗಳು ಒಡೆಯಬೇಕು, ಯೌವನಸ್ಥರು ಪ್ರಶ್ನೆಗಳು ಮಾಡಬೇಕು, ಕೆಲಸಗಳನ್ನ ಜಾಸ್ತಿ ಕೊಡಬೇಕು, ಅವರ ಮನಸ್ಸುಗಳನ್ನ ತುಂಬಿಕೊಳ್ಬೇಕು. ಇವೆಲ್ಲವನ್ನ ಮಾಡುವಾಗ ಸಭೆ ಏನಾಗ್ತದೆ? ಪ್ಯೂರಿಟಿನ ಕಳ್ಕೊಳ್ತದೆ, ಸತ್ಯಾಂಶಗಳು. ಈಗ ನೀವೊಂದು ಸಭೆಯಲ್ಲಿ ಬೋಧಕರಾಗಿದ್ರಿ, ಓಕೆ, ಪ್ರಾರಂಭದಲ್ಲಿ ಯಾರು ಮಾತಾಡದೇ ಇದ್ರು ಇವಾಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಯಾಕೆಂದರೆ ಅವ್ರಿಗೆ ಹೆಚ್ಚು ಏನಾಗಿ ತಿಳುವಳಿಕೆ ಜಾಸ್ತಿ ಆಗ್ತಾ ಇದೆ. ತಿಳುವಳಿಕೆ ಜಾಸ್ತಿ ಆದಾಗ ಗೊಂದಲಗಳು ಜಾಸ್ತಿ ಆಗ್ತವೆ. ಅದಾಗಬೇಕು. ಅದಾಗಲಿ ಅಂತಲೇ ಸಮಾಧಾನವನ್ನು ನಾನು ಗಲಿಬಿಲಿ ಮಾಡಬೇಕು ಅಂತ ಸೈತಾನನ ಉದ್ದೇಶ. ವಂಡರ್ಫುಲ್. ಈಗ ಇಲ್ಲಿ 2-3 ವಿಚಾರಗಳನ್ನು ನಾನು ನೋಡ್ತಾ ಇದ್ದೀನಿ. ಮೊದಲನೇದಾಗಿ ಸಮಾಧಾನವನ್ನು ತೆಗೆದುಬಿಡಬೇಕು ಅಂತ. ಎರಡನೇದಾಗಿ ಕೊಲ್ಲುವುದಕ್ಕೆ, ಒಬ್ಬರೊಬ್ಬರು ಕೊಲ್ಲುವುದಕ್ಕೆ, ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಪಾಸ್ಟರ್ ರಾಜದಾಸ್? ಯಾವ ವಿಚಾರವನ್ನು ನಾವು ಇಲ್ಲಿ ಗಂಭೀರವಾಗಿ ತೆಗೆದುಕೋಬೇಕು? ಇಲ್ಲಿ ಕೊಲ್ಲು ಅಂತ ಹೇಳಿದ್ರೆ ಆತ್ಮಿಕವಾಗಿ ಕೊಲ್ಲುವಂಥದ್ದು, ನೈತಿಕ ಕ್ಯಾರೆಕ್ಟರ್ ಅಸಾಸಿನ್ ಅಂತ ಹೇಳ್ತಾರೆ. ಸಭೆಯಲ್ಲಿ ಒಬ್ಬರನ್ನೊಬ್ಬರನ್ನ ನಾವು ಸಂಹಾರ ಮಾಡೋದು, ಅವರ ಗುಣಲಕ್ಷಣಗಳನ್ನು ಹೀಯಾಳಿಸೋದ್ರಿಂದ. ನಿನಗಿಂತ ನಾನು ಶ್ರೇಷ್ಠ, ಅವನಿಗಿಂತ ಶ್ರೇಷ್ಠ ಅಂತ ಯಾವಾಗ ನಾವು ಇತರ ಬಗ್ಗೆ, ಅದಕ್ಕೆ ವಾಕ್ಯ ಹೇಳುತ್ತೆ, ಈ ಕತ್ತಿಗಿಂತ ಹರಿತ ಯಾವುದು? ನಾಲ್ಗೆ ಅಂತೆ. ನಾಲ್ಗೆಯಿಂದ ಸಭೆ ಹಾಳಾಗ್ತಾ ಇದೆ, ಜನಗಳನ್ನ ಕೊಲೆ ಮಾಡ್ತೀವಿ. ಇವತ್ತು ಖಡ್ಗದಿಂದ ಜನಗಳನ್ನ ಗಾಯ ಮಾಡಿದಾಗ ಸ್ವಲ್ಪ ನೋವಾಗುತ್ತೆ, ಆದರೆ ನಾಲ್ಗೆ ಎಂಬ ಖಡ್ಗದಿಂದ ಮಾಡುವಾಗ ಅದು ಭಾಳ ದೀರ್ಘಕಾಲ ಇರ್ತದಂತೆ. ಈ ಸಂಹಾರ ಮಾಡ್ತಕ್ಕಂಥದ್ದು ವಾಕ್ಯದಿಂದ, ತಮ್ಮ ಬಾಯಿಂದ ಬರ್ತಕ್ಕಂಥ ಮಾತುಗಳಿಂದನೇ ಜನಗಳನ್ನ ಸಂಹಾರ ಮಾಡೋಕ್ಕೆ ಶುರು ಮಾಡಿದ್ರು. ಅವರವರೇ ಕಚ್ಚಾಡಲಿಕ್ಕೆ ಶುರು ಮಾಡಿದ್ರು, ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ ಶುರು ಮಾಡೋದು. ಆ ಪ್ರಯುಕ್ತವಾಗಿ ಸಭೆ ಏನಾಯಿತು? ಇನ್ನೂ ಮಲಿನವಾಗ್ತಾಯಿತ್ತು. ಇದು ಸೈತಾನ ಗುಣಲಕ್ಷಣ. ಯಾರು ದೇವ್ರ ವಾಕ್ಯ ಅವ್ರ ಬಾಯಲ್ಲಿ ಇರ್ತದೆ ಅವರು ಸುಶಾಂತಿಯನ್ನು ಸಾರ್ತಾರೆ. ಯಾವಾಗ ವಾಕ್ಯ ಹೋಗಿ ಸೈತಾನ ಅವ್ರನ್ನ ನಿಯಂತ್ರಿಸ್ತಾನೆ, ಆಗ ಅಶಾಂತಿ, ಅಸಮಾಧಾನ, ಗಲಿಬಿಲಿಗೆ ಕಾರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಆಗಿನ ಸಭೆ, 2ನೇ ಸಭೆಯಲ್ಲಿ ನಡೆದಂಥ ಘಟನೆಗಳು ಈಗಲೂ ನಡೀತಾ ಇದೆಯಲ್ಲ ಪಾಸ್ಟ್ರೆ? ನೋಡೋಕಂದ್ರೆ ಒಬ್ಬರೊಬ್ಬರನ್ನು ಕೊಲೆ ಈಗಲೂ ಮಾಡ್ತಾ ಇದ್ದಾರೆ. ಆತ್ಮಿಕವಾಗಿರ್ತಕ್ಕಂಥ ಕೊಲೆ. ಎಲ್ಲೋ ಒಂದು ಕಡೆ ನಾವು ಬೆಳೆಯೋದಿಲ್ಲ, ಬೇರೆಯವ್ರನ್ನೂ ಬೆಳೆಯೋಕ್ಕೆ ಬಿಡೋದಿಲ್ಲ, ಆ ಪರಿಸ್ಥಿತಿ ಈಗಲೂ ಇದೆಯಲ್ಲ. 7 ಸಭೆಗಳ ಗುಣಾತಿಶಯಗಳನ್ನ ನೋಡುವಾಗ ಒಂದಲ್ಲ ಒಂದು ಗುಣಗಳು ಈಗಿನ ಸಭೆಗಳಲ್ಲಿವೆ. ಮೊದಲನೇ ಸಭೆಯಲ್ಲಿದ್ದಂಥ ಗುಣಗಳು ಇದೆ, 2ನೇ ಸಭೆಯಲ್ಲಿದ್ದಂಥ ಗುಣಗಳೂ ಇದೆ. ಇದೆಲ್ಲವನ್ನು ನಾವು ಅನುಭವಿಸಿ 7ನೇ ಸಭೆಗೆ ಬರುವಾಗ ಸ್ವಾಮಿ ಹೇಳ್ತಾನೆ, ನೀವು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ತಣ್ಣಗೂ ಇಲ್ಲ, ನೀವು ಮೊದಲನೇ ಸಭೆನೂ ಅಲ್ಲ, 2ನೇ ಸಭೆನೂ ಅಲ್ಲ, ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ನಾನೇನು ಮಾಡ್ತೇನೆ? ಕಾರಿ ಬಿಡ್ತೇನೆ ಎಂಬುದಾಗಿ. ಸೊ ಈಗ ಸಮಾಧಾನವನ್ನು ತೆಗೆದುಕೊಳ್ಳುವಂಥ ಹಕ್ಕು ಕೊಡಲ್ಪಟ್ಟಿದೆ. ಆತ್ಮೀಕವಾಗಿ ಒಬ್ಬರೊಬ್ಬರನ್ನ ಕೊಲೆ ಮಾಡ್ಕೊಳ್ತಾ ಇದ್ರು. ಅದು ಹೋದ್ಮೇಲೆ ಈತನ ಕೈಯಲ್ಲಿ ಕತ್ತಿ ಯಾಕೆ ಕೊಡಲ್ಪಟ್ಟಿತ್ತು? ಬಹಳ ಪ್ರಾಮುಖ್ಯವಾದದ್ದು ಕತ್ತಿ ಎಂಬತಕ್ಕಂಥದ್ದು. ಈಗ ನಾವು ನೋಡುವಾಗ ಒಂದು ಕುದುರೆಯಲ್ಲಿ ಕೂತ್ಕೊಳ್ಬೇಕಾದವನಲ್ಲಿ 2 ಬಹಳ ಪ್ರಾಮುಖ್ಯವಾದ ಅಸ್ತ್ರಗಳಿರಬೇಕು. ಒಂದು ಕತ್ತಿ ಇರಬೇಕು, ಇಲ್ಲ ಅಂದರೆ ಬಿಲ್ಲು ಮತ್ತು ಬಾಣ. ಎಸ್. ಓಕೆ, ಇದೇನಾಗ್ತದೆ ಅಂದರೆ
ಯುದ್ಧದ ಸಂಕೇತ. ಕತ್ತಿಯನ್ನು ಯಾಕೆ ಹಿಡ್ಕೊಂಡಿದ್ದಾನೆ ಅಂದರೆ ಸಂಹಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ, ಅವನು ಸಮಾಧಾನವನ್ನು ತೆಗೆದಾಕ್ಲಿಕ್ಕೆ ಬರ್ತಾ ಇದ್ದಾನೆ. ಈ ಒಂದು ಕುದುರೆ ಮೇಲೆ ಕುಳಿತಿರ್ತಕ್ಕಂಥವನು ಸಮಾಧಾನ ತೆಗಿ ಹಾಕಬೇಕಾದ್ರೆ ಒಬ್ಬರನ್ನೊಬ್ಬರನ್ನು ಕೊಲೆ ಮಾಡಲೇಬೇಕು, ರಕ್ತಪಾತ ಆಗಬೇಕು. ಎರಡನೇ ಸಭೆಯ ಸಮಯದಲ್ಲಿ ಹಿಂಸೆಗಳು ಎಷ್ಟು ಕ್ರೂರವಾಗಿತ್ತು ಅಂದರೆ ರಕ್ತವು ದಾರಿಯಾರದಾದ್ರು. ಪ್ರಾಣಿಗಳ ಮಧ್ಯದಲ್ಲಿ ಜನರನ್ನು ಬಿಟ್ಟು ಸಂತೋಷ ಪಡ್ತಾ ಇದ್ರು. ಪ್ರಾಣಿಗಳು ಬಂದು ಸೇವಕರುಗಳನ್ನು ತಿಂತಾ ಇದ್ರು. ಕತ್ತಿಗಳಲ್ಲಿ ಅವರು 2 ಭಾಗ ಮಾಡ್ತಾ ಇದ್ರು ಜನರನ್ನ. ಅದನ್ನು ಸೂಚನೆ ಮಾಡ್ತಾ ಇದೆ. ಹಿಂಸಕನು ರಕ್ತವನ್ನು ಸುರಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಆ ಒಂದು ಖಡ್ಗ ಪ್ರಾಣವನ್ನು ತೆಗಿಲಿಕ್ಕೆ ಬರ್ತಾ ಇದ್ದಾನೆ. 2 ಗುಣ ಇದೆ. ಒಂದು ಸಮಾಧಾನವನ್ನ ತೆಗೆದಾಕಬೇಕು, ಇನ್ನೊಂದು ಕೊಲೆ ಮಾಡಬೇಕು. ಕೊಲೆ ಮಾಡಿದಾಗ ಅಸಮಾಧಾನ ಇರ್ತದೆ, ಸಮಾಧಾನ ಅಂತೂ ಎಲ್ಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅವನಿಗೆ ಆ ಶಕ್ತಿ ಕೊಡಲ್ಪಡ್ತು. ಯಾವ ಶಕ್ತಿ? ಕೊಲ್ಲುವ ಶಕ್ತಿ, ಸಮಾಧಾನವನ್ನು ತೆಗೆದುಹಾಕುವ ಶಕ್ತಿ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ಈ ಕೆಂಪು ಕುದುರೆಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗೆ ಭೂಮಿಯ ಮೇಲಿರ್ತಕ್ಕಂಥ ಸಮಾಧಾನವನ್ನು ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಕೊಡಲ್ಪಟ್ಟಿದೆ. ಭೂಮಿ ಮೇಲೆ ಇರ್ತಕ್ಕಂಥ ಜನರು ಒಬ್ಬರೊಬ್ಬರನ್ನ ಕೊಲೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಈ ಕೆಂಪು ಕುದುರೆಯ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿಯ ಕೈಯಲ್ಲಿ ಖಡ್ಗ ಅಥವಾ ಕತ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸಮಾಧಾನವನ್ನು ತೆಗೆದುಕೊಳ್ಳುವುದು ಅಂತ ಬರೆಯಲ್ಪಟ್ಟಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಟೇಕಿಂಗ್ ಅವೇ ದ ಪೀಸ್? ಈ ದೇವ್ರ ವಾಕ್ಯ ಹೇಳುತ್ತೆ, ಯಾವಾಗ ಸಮಾಧಾನ ಕಡಿಮೆ ಆಗುತ್ತೆ ಮನೆಯಲ್ಲಿ? ಪ್ರೀತಿ ಇಲ್ಲದಾಗ ಕಡಿಮೆ ಆಗುತ್ತೆ. ಪ್ರೀತಿ ಇದ್ದರೆ ಸಮಾಧಾನ ಇರ್ತಾರೆ. ಇಲ್ಲಿ ಪ್ರೀತಿ, ಬಹು ಜನರ ಪ್ರೀತಿ ಕಡಿಮೆ ಆಯಿತು ಅಂತೇಳಿ ಎಫೆಸರ್ ಸಭೆಗೂ ಸ್ವಾಮಿ ದೂಷಣೆ ಮಾಡ್ತಾನೆ. ಈ 2ನೇ ಸಭೆಯಲ್ಲಿ ಯಾಕೆ ಸಮಾಧಾನ ತೆಗೆದಾಕ ಕಾರಣ ಸೈತಾನ ಅಂತ ಹೇಳಿ ನಾವು ಪಾಸ್ಟ್ ಪ್ರಸನ್ನ ಅವ್ರು ಹೇಳೋದು ಕೇಳಿದ್ದೀವಿ. ಆದರೆ ದೇವ್ರ ವಾಕ್ಯ ಭಾಳ ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತಾಯನ ಬರೋ ಸುವಾರ್ತೆ 10ನೇ ಅಧ್ಯಾಯ 34ರಿಂದ ಓದುವಾಗ ಭಾಳ ಸ್ಪಷ್ಟವಾಗಿ ಈ ವಚನವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ನಮ್ಮ ಸಭೆಗಳಲ್ಲಿ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಸ್ವಾಮಿ ಈ ಲೋಕಕ್ಕೆ ಏನಕ್ಕೆ ಬಂದ? ಸಮಾಧಾನದ ಪ್ರಭು ಅಂತ ಹೇಳ್ತಾನೆ. ಆದರೆ ಅದೇ ಸ್ವಾಮಿ ಮತ್ತೆ ಹೇಳ್ತಾನೆ, ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸೋದಕ್ಕೆ ಬಂದೆನೆಂದು ನೆನೆಸಬೇಡಿರಿ, ಸಮಾಧಾನ ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಯಾವಾಗ ಸತ್ಯವನ್ನು ಅಂಗೀಕರಿಸ್ಕೊಳ್ತಾರೆ ಆಗ ವಿರೋಧತೆ ಬರುತ್ತೆ. ಇವತ್ತು ಮನೆಗಳಲ್ಲಿ ಇರೋರೆಲ್ಲ ಸತ್ಯ ಅಂಗೀಕರಿಸ್ಕೊಳ್ಳಲ್ಲ. ಸಹಜವಾಗಿ ನಾವು ಸುವಾರ್ತೆ ಸಾರಬೇಕಾದ್ರೆ ಮನೆ ಒಬ್ರಿಗೆ ಸಾರ್ತೀವಿ ನಾವು. ಒಬ್ಬರು ಯಾವಾಗ ಅಂಗೀಕರಿಸ್ಕೊಳ್ತಾರೆ ಮನೆಯಲ್ಲಿ ಏನಾಗುತ್ತೆ? ಅಶಾಂತಿ ಆಗ್ಬಿಡುತ್ತೆ. ಸಹಜವಾಗಿ ಬೇರೆ ಧರ್ಮದವರು ಯೇಸು ಸ್ವಾಮಿನ ಸ್ವಂತ ರಕ್ಷಣೆ ಅಂಗೀಕರಿಸ್ಕೊಂಡಾಗ ಆ ವ್ಯಕ್ತಿಯಿಂದ ಮನೆಯಲ್ಲಿ ಸಮಾಧಾನ ಇರಲ್ಲ. ಈತನಿಂದ ನಮಗೆ ಅವಮಾನ ಆಯ್ತಲ್ಲ, ಈತನು ಧರ್ಮ ಬಿಟ್ಟು ಬೇರೆ ಧರ್ಮ ಸ್ವೀಕರಿಸಿದ್ದಾನೆ ಅಂತೇಳಿ ಮನೆಯಲ್ಲಿ ಗಲಿಬಿಲಿ ಆಗುತ್ತೆ. ಅದೇ ರೀತಿ ಸಭೆಯಲ್ಲೂ ಸಹ ಇವತ್ತು ಆ ಗಲಿಬಿಲಿಯನ್ನು ಇದು ಮನೆಗಳಲ್ಲಾಗುತ್ತೆ, ಅಶಾಂತಿ, ಅಸಮಾಧಾನ. ಆದರೆ ಇದು ಸಭೆಯನ್ನು ಕುರಿತು ಮಾತಾಡುವಂಥದ್ದಾಗಿದೆ. ಸಭೆಯಲ್ಲಿ ಭೇದ ಹುಟ್ಟಿಸ್ಬೇಕಾದ್ರೆ ಸೈತಾನ್ನೇ ಕಾರಣ. ರಾಜದಾಸ್, ನಾನು ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಕ್ವೆಶ್ಚನ್ ಅಂತ ಹೇಳಿದ ಯೋಚನೆ ಮಾಡ್ತಕ್ಕಂಥದ್ದು. ಇದೆಲ್ಲವನ್ನು ಪ್ರಕಟಣೆಗಾರನಿಗೆ ದರ್ಶನದಲ್ಲಿ ದೇವರು ತೋರಿಸ್ತಾ ಇದ್ದಾನೆ. ಪ್ರಕಟಣೆಗಾರನ ಒಂದು ಮನಸ್ಥಿತಿ ಯಾವ ರೀತಿ ಇರ್ತದೆ? ಏಕೆಂದರೆ ದೇವರು ಅವರಿಗೆ ಆ ಬಿಳಿ ಕುದುರೆಯನ್ನು ಹೋಗ್ತಕ್ಕಂಥ ಸಮಯವನ್ನು ಕೂಡ ತೋರಿಸಿರ್ತಾನೆ, ಕೆಂಪು ಕುದುರೆ ಬರ್ತಕ್ಕಂಥ ವಿಚಾರವನ್ನು, ಆ ದೃಶ್ಯವನ್ನು ಕೂಡ ತೋರಿಸಿರ್ತಾನೆ. ಜನರು ಒಬ್ಬರೊಬ್ಬರನ್ನ ಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ಸಮಾಧಾನವನ್ನು ತೆಗೆದುಕೊಳ್ಳಿ. ವಾಟ್ ವುಡ್ ಹ್ಯಾವ್ ಬೀನ್ ಜಾನ್ಸ್ ರಿಯಾಕ್ಷನ್? ಯೋಹಾನನು ಬಹಳ ದುಃಖದಿಂದ ತುಂಬಿದ್ದಂತೆ. ಯಾಕೆಂದರೆ ಇಂತಹ ವಿಷಕರವಾದಂಥ ಒಂದು ತಪ್ಪುಗಳು ಸಭೆ ಒಳಗೆ ನುಸುಳುತ್ತಾ ಇದೆ. ಸಭೆ ಒಳಗೆ ನುಸುಳುವಾಗ ಅದು ಸಭೆಯ ಪಾವಿತ್ರತೆಯ ಅಪಾಯವನ್ನು ತೋರಿಸ್ತಾ ಇದೆ. ಇನ್ಮೇಲೆ ಸಭೆ ಪವಿತ್ರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ
ಮೊದಲನೇ ಶತಮಾನದಲ್ಲಿ ಸಭೆ ಎಲ್ಲವೂ ಚೆನ್ನಾಗಿತ್ತು. ಅಂದರೆ 7ನೇ ದಿನದ ಸಬ್ಬತ್ತನ್ನು ಕೈಕೊಂಡು ನಡೀತಾ ಇದ್ರು. ಓಕೆ. ಕ್ಯಾಥಲಿಕ್ ಸಭೆ ಬದಲಾವಣೆ ಮಾಡ್ತೀವಿ ಎಂಬುದಾಗಿ ಏನು ಹೇಳ್ತೀವಲ್ಲ, ಅವರು ಸಹ 7ನೇ ದಿನ ಸಬ್ಬತ್ತನ್ನು ಕೈಕೊಳ್ತಾ ಇದ್ರು. ಎಲ್ಲಿ ತನಕ? ಮೊದಲ 300 ವರ್ಷಗಳ ತನಕ. ಆದರೆ ಯಾವ ಸಮಯದಲ್ಲಿ ಕಾನ್ಸ್ಟಂಟೈನ್ ಬಂದು ಒಂದು ವಿಷದ ಬೀಜವನ್ನು ಬಿತ್ತಿ, ನಿಮ್ಮ ಸಭೆಗೆ ನಾವು ಹಣ ಕೊಡ್ತೇವೆ, ನಿಮ್ಮ ಸಭೆಗೆ ಅಧಿಕಾರ ಕೊಡ್ತೇವೆ, ನಿಮ್ಮ ಸಭೆ ಬೆಳಿಬೋದು, ನಿಮ್ಮ ಸಭೆ ಹೆಚ್ಚಾಗ್ಬೋದು ಸಂಖ್ಯೆಯಲ್ಲಿ, ಇದೆಲ್ಲವನ್ನು ತೋರಿಸಿದಾಗ ಸಭೆಯು ಲೋಕದ ಕಡೆ ಹೋಯಿತು. ಯಾವ ಸಮಯದಲ್ಲಿ ಸಭೆ ಲೋಕದ ಕಡೆ ಹೋಯಿತು, ಆರ್ಥಿಕವಾಗಿ ಬೆಳೀತು, ಅಧಿಕಾರದಲ್ಲಿ ಬೆಳೀತು, ಸಂಪತ್ತಿನಲ್ಲಿ ಬೆಳೀತು, ಆದರೆ ಆತ್ಮಿಕವಾಗಿ ಕುಗ್ಗಿ ಹೋಗ್ತಾ ಇತ್ತು. ಇದನ್ನು ನೋಡಿ ಯೋಹಾನ್ ಹೇಳ್ತಾನೆ, ನನಗೆ ಬಹಳ ದುಃಖ ಆಗ್ತಾ ಇದೆ. ಅವನು ಹೇಳ್ತಾನೆ, ನಾನು ನೋಡಿದಂಥ ಸಭೆ ಇದಾ? ಯಾಕೆಂದರೆ ಯೋಹಾನನು ಇದಕ್ಕಿಂತ ಮುಂಚಿತವಾಗಿ 7 ಸಭೆಗಳ ಅನುಭವನ ಬರೆದಿದ್ದಾನೆ. ಇದು ಆಮೇಲೆ ಬರೆದದ್ದು. ಆದರೆ 7 ಸಭೆಯ ಅನುಭವಗಳು ಇದರಲ್ಲಿ ಇದೆ. ಅದನ್ನು ಆತನು ಅನುಭವದಿಂದ ಬರೀತಕ್ಕಂಥದ್ದು ಖಂಡಿತವಾಗಿ ಇದೆ. ಯಾಕೆಂದರೆ ಇಲ್ಲಿ ಒಂದು ವಾಕ್ಯವನ್ನು ತಿಳ್ಕೊಳ್ಬೇಕು. ಎಲ್ಲೆಲ್ಲಿ ದೇವರ ಸುವಾರ್ತೆ ಸಾರಲ್ಪಡ್ತದೆ ಅಲ್ಲಿ ಜಯವನ್ನು ಕಾಣ್ತೇವೆ. ಆದರೆ ಅಷ್ಟೇ ರೀತಿಯಲ್ಲಿ ಮತ್ತಾಯನು ಹೇಳಿದ ಹಾಗೆ ಅಲ್ಲಿ ವಿಭಾಗ ಉಂಟಾಗ್ತದೆ, ಹಿಂಸೆಗಳು ಉಂಟಾಗ್ತದೆ. ಇನ್ನೊಂದು ವಚನವನ್ನು ನಾನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಪಾಸ್ಟರ್ ರಾಜದಾಸ್ 16ನೇ ವಚನವನ್ನು ದಯವಿಟ್ಟು ಓದುವಾಗ, ಇದು 2ನೇ ಒಂದು ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದ ಅಥವಾ ಈಗ ನಡೀತಾ ಇದೆಯಾ ಎಂತಕ್ಕಂಥ ಗೊಂದಲಕ್ಕೆ ನನ್ನನ್ನು ಒಳಪಡಿಸಿದೆ. ಸೊ ದಯವಿಟ್ಟು ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 16ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಆದರೆ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ಸ್ನೇಹಿತರು ನಿಮ್ಮನ್ನು ಒಪ್ಪಿಸಿಕೊಡುವರು ಮತ್ತು ನಿಮ್ಮಲ್ಲಿ ಕೆಲವರನ್ನು ಕೊಲ್ಲಿಸುವರು. ತುಂಬ ದುಃಖಕರವಾಗಿರ್ತಕ್ಕಂಥ ಒಂದು ವಚನ. ಏನಂತೀರ ಪಾಸ್ಟರ್? ಮತ್ತೆ ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲೂ ಸಹ ಯಾರಿಗೆ ಸಮಾಧಾನ ಇಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ಸಮಾಧಾನ ಯಾರಿಗಿರಲ್ಲ ಅಂತ ಹೇಳಿದ್ರೆ, ದುಷ್ಟರಿಗೆ ಸಮಾಧಾನ ಇಲ್ಲವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಂತೆ. ಇವತ್ತು ಸಭೆ ಹೆಸರಿಟ್ಕೊಂಡು ಆದರೆ ಆ ಸಭೆಯಲ್ಲಿರ್ತಕ್ಕಂಥ ದೇವರ ಸ್ವಭಾವ ಇಲ್ಲದೇ ಇದ್ದರೆ ಅವ್ರಿಗೆ ಸಮಾಧಾನ ಇರಲ್ಲ. ಇವತ್ತು ಸಭೆಯಲ್ಲಿ ಅನೇಕ ನುಸ್ಲಿ ಬಂದಿರ್ತಾರೆ, ಅವರು ದುಷ್ಟರಾಗಿ. ಇವಾಗ ಮಿಕ್ಸ್ಡ್ ಮಲ್ಟಿಟ್ಯೂಡ್ ಅಂತ ಹೇಳ್ತಾರೆ. ಇಸ್ರೇಲ್ ಜನರು ಐಗುಪ್ತ ದೇಶದ ಹೊರಗಡೆ ಬಂದಾಗ ಕಾನಾನ್ ದೇಶಕ್ಕೆ, ಅವ್ರ ಮಧ್ಯದಲ್ಲಿ ಅವರೆಲ್ಲ ವಿಗ್ರಹಾರಾಧನೆ ಮಾಡಲಿಕ್ಕೆ ಕಾರಣ ಯಾರು? ಈ ಮಿಶ್ರ ಜನಾಂಗ. ಇವರಿಂದ ಅವ್ರು ಗುಣಲಿಕ್ಕೆ ಶುರು ಮಾಡಿದ್ರು, ಇವರಿಂದ ವಿಗ್ರಹಾರಾಧನೆ ಶುರುವಾದರು. ಹಾಗೆಯೇ 2ನೇ ಸಭೆಯಲ್ಲೂ ಸಹ ಅನೇಕರು ಆರ್ಥಿಕ ಆಶೆಗಾಗಿ ಸಭೆಗೆ ಬಂದಿರ್ತಾರೆ. ಇವತ್ತು ಸಭೆಗೆ ಅನೇಕ ಸೇರ್ಕೊಳ್ತಾರೆ. ಯಾವ ಕಾರಣಕ್ಕಾಗಿ ಸೇರ್ಕೊಳ್ತಾರೆ? ಕೆಲಸಕ್ಕಾಗೋ ಸೇರ್ಕೊಳ್ತಾರೆ, ವಿವಾಹಕ್ಕಾಗಿ ಸೇರ್ಕೊಳ್ತಾರೆ, ಒಂದು ಸ್ಥಾನಮಾನಕ್ಕಾಗಿ ಸೇರ್ಕೊಳ್ತಾರೆ, ಏನೋ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಬರ್ತಾರೆ. ಇಂಥವರಿಂದನೇ ಸಭೆಗಳಲ್ಲಿ ಅಸಮಾಧಾನ, ಗಲಿಬಿಲಿ, ಕಲೋಹಲ ಆಗತ್ತೆ. ಅದರಿಂದ ನಾವು ಯಾವಾಗಲೂ ದೇವರ ಸಭೆಯಲ್ಲಿ ಸುವಾರ್ತೆ ಸಾರುವಾಗ ಸತ್ಯಕ್ಕಾಗಿ ಬರೋರನ್ನ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಶಾರೀರಿಕವಾದ ಸುನ್ನತಿ ಆಗ್ಬೇಕಂತೇಳಿ ಜನ ತಂದು ಸಭೆಯಲ್ಲಿ ಹೊಡೆದಾಕ್ಬಿಟ್ರು. ಅದಕ್ಕೆ ಪೌಲ್ ಹೇಳ್ತಾನೆ, ಶಾರೀರಿಕ ಸುನ್ನತಿಗೆ ಅರ್ಥನೇ ಇಲ್ಲ. ಅದು ಹಳೆ ಒಡಂಬಡಿಕೆಯಲ್ಲಿ. ಈಗ ಹೊಸ ಒಡಂಬಡಿಕೆಯಲ್ಲಿ ಏನಾಗಬೇಕಂದ್ರೆ ಸುನ್ನತಿ ಆಗಬೇಕಾಗಿದೆ, ಮರ್ಮಾಂಗಕ್ಕಲ್ಲ, ಹೃದಯಕ್ಕಾಗಬೇಕು. ಹೃದಯ ಇರತಕ್ಕಂಥ ದುಷ್ಟತನ, ಎಲ್ಲ ನೀಚತನ, ಎಲ್ಲ ಭ್ರಷ್ಟತೆ ಹೃದಯದಿಂದ ತೆಗೆದಾಕಿದಾಗ ನಾವು ಶುದ್ಧರಾಗ್ತೇವೆ, ಸಭೆ ಶುದ್ಧ ಆಗುತ್ತೆ ಅಂತೇಳಿ. ಯಾವಾಗ ನಮ್ಮ ಹೃದಯದ ಸುನ್ನತಿ ಆಗುತ್ತೆ ಅಲ್ಲಿ ಶಾಂತಿ, ಸಂತೋಷ, ಸಮಾಧಾನ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗ್ಲೂ ಮುಂದಿನ ಕಾರ್ಯಕ್ರಮಗಳಲ್ಲಿ ಇದರ ಬಗ್ಗೆ ಹೆಚ್ಚಾಗಿ ಮಾತಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇಲೆ